ಅಯೋಧ್ಯೆ ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಇನ್ನೈದು ದಿನ ಮಾತ್ರ ಬಾಕಿ ಇದೆ. ಈ ಮಧ್ಯೆ ಜನವರಿ 22ನೇ ತಾರೀಕಿಗೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದು, ಆ ದಿನ ತನ್ನ ಎಲ್ಲಾ ನೌಕರರಿಗೂ ಅರ್ಧ ದಿನ ರಜೆ ಘೋಷಣೆ ಮಾಡಿದೆ. ಜನವರಿ 22ಕ್ಕೆ ಕೇಂದ್ರ ನೌಕರರಿಗೆ ಅರ್ಧ ದಿನ ರಜೆ. ರಾಮ ಮಂದಿರ ಉದ್ಘಾಟನೆ ಕಣ್ತುಂಬಿಕೊಳ್ಳುವ ಕೇಂದ್ರದಿಂದ ರಜೆ ಘೋಷಣೆ. ಜನವರಿ 22ಕ್ಕೆ ಇಡೀ ದೇಶವೇ ಕಾತುರತೆಯಿಂದ ಎದುರು ನೋಡ್ತಾ ಇರೋ ಐತಿಹಾಸಿಕ ಸಂಭ್ರಮಕ್ಕೆ ಕೇಂದ್ರ ಸರ್ಕಾರ ತನ್ನ ನೌಕರರಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ಜನವರಿ 22ರ ಸಂಭ್ರಮವನ್ನ ಮನೆಯಲ್ಲಿಯೇ ಕೂತ್ಕೊಂಡು ರಾಮನ ಪ್ರಾರ್ಥನೆ ಮೂಲಕ ಕಣ್ತುಂಬಿಕೊಳ್ಳೋದಕ್ಕೆ ಮನವಿ ಮಾಡಿದಂತಹ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಪ್ರಾರ್ಥನೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅರ್ಧ ದಿನ ರಜೆ ಘೋಷಣೆ ಮಾಡಿದೆ. ಹೌದು, ಕೇಂದ್ರ ಸರ್ಕಾರದ ಸಿಬ್ಬಂದಿ ಸಚಿವಾಲಯ ಹೊರಡಿಸಿದ ಆದೇಶದ ಪ್ರಕಾರ ನೌಕರರ ಭಾವನೆ ಮತ್ತು ಅವರ ಕೋರಿಕೆಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಜನವರಿ 22ರಂದು ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಭಾರತಾದ್ಯಂತ ಎಲ್ಲಾ ಕೇಂದ್ರ ಸರ್ಕಾರಿ ಕಚೇರಿಗಳು ಹಾಗೂ ಸಂಸ್ಥೆಗಳಿಗೆ ಮಧ್ಯಾಹ್ನ 2:30ರ ತನಕ ಅರ್ಧ ದಿನ ಕ್ಲೋಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಘೋಷಣೆ ಕೊಟ್ಟಿದೆ. ಇನ್ನು ಕೇವಲ ಕಚೇರಿಗಳಷ್ಟೇ ಅಲ್ಲದೆ ಕೇಂದ್ರದ ಶಾಲಾ ಕಾಲೇಜುಗಳು ಮತ್ತು ಕೇಂದ್ರ ಕೈಗಾರಿಕಾ ವಲಯಗಳಿಗೂ ಅರ್ಧ ದಿನ ರಜೆ ಘೋಷಣೆ ಮಾಡಿದೆ. ಮಧ್ಯಾಹ್ನದವರೆಗೆ ಎಲ್ಲಾ ಕೇಂದ್ರದಡಿಯ ಸಂಸ್ಥೆಗಳ ನೌಕರರು ರಜೆಯಲ್ಲಿರಲಿದ್ದು, ಮಧ್ಯಾಹ್ನ 2:30ರ ನಂತರ ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಅಂತ ಕೇಂದ್ರ ಸರ್ಕಾರಿ ಸಿಬ್ಬಂದಿ ಸಚಿವಾಲಯ ತಿಳಿಸಿದೆ. ಇತ್ತ ಬೆಂಗಳೂರಿನಲ್ಲಿ ಜನವರಿ 22ರಂದು ಮಾಂಸದ ಅಂಗಡಿಗಳು, ಬಾರ್ಗಳನ್ನ ಬಂದ್ ಮಾಡುವಂತೆ ಮಾಲೀಕರಲ್ಲಿ ಶ್ರೀರಾಮ ಸೇನೆ ಮನವಿ ಮಾಡಿದೆ. ಈ ಸಂಬಂಧ ಜಾಲಹಳ್ಳಿ, ದಾಸರಹಳ್ಳಿ ಭಾಗದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಕರಪತ್ರಗಳ ಹಂಚಿ ಜಾಗೃತಿ ಮೂಡಿಸಿದ್ದಾರೆ. ಜೊತೆಗೆ ರಾಜ್ಯಾದ್ಯಂತ ಮಾಂಸದ ಅಂಗಡಿಗಳು, ಬಾರ್ಗಳನ್ನ ಬಂದ್ ಮಾಡಿಸುವಂತೆ ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ನಾಳೆ ಮನವಿ ಸಲ್ಲಿಸೋದಕ್ಕೆ ಹಿಂದೂ ಸಂಘಟನೆಗಳು ಸಿದ್ಧತೆ ನಡೆಸಿದ್ದು, ಈ ಮೂಲಕ ಸರ್ಕಾರವನ್ನ ಗಮನ ಸೆಳೆಯೋದಕ್ಕೆ ಮುಂದಾಗಿವೆ. ಪ್ರತಿ ಅಂಗಡಿಗಳಿಗೆ ಭೇಟಿ ನೀಡಿ ಮಾಂಸದ ಅಂಗಡಿ ಮತ್ತು ಮದ್ಯದ ಅಂಗಡಿಗಳನ್ನು ಅಯೋಧ್ಯೆಯ ಒಂದು ರಾಮ ಮಂದಿರ ಪೂಜೆಯ ಕಾರ್ಯಕ್ರಮ ದಿವಸ ಸಂಪೂರ್ಣವಾಗಿ ಬಂದ್ ಮಾಡಿ ತಾವು ಶ್ರೀರಾಮನ ಕೃಪೆಗೆ ಪಾತ್ರರಾಗಬೇಕಂತೇಳಿ ಇಲ್ಲಿ ಒಂದು ಮನವಿಯನ್ನು ಮಾಡಿದ್ದೀವಿ. ಅದೇ ರೀತಿ ಇವತ್ತು ನಮ್ಮ BBMP ಕಮಿಷನರ್ ಆದಂಥ ತುಷಾರ್ ಗಿರಿನಾಥ್ ಅವರಿಗೂ ಕೂಡ ಭವ್ಯ ರಾಮ ಮಂದಿರದ ಕಾರ್ಯಕ್ರಮಕ್ಕೆ ಈ ಒಂದು ಬಂದ್ನ ಕರೆಯನ್ನು ಮಾಡಬೇಕು, ತಾವು ಕೂಡ ಸಹಕರಿಸಬೇಕು. ಎಲ್ಲ ಮದ್ಯದ ಅಂಗಡಿಗಳಿಗೆ ಮತ್ತು ಮಾಂಸದ ಅಂಗಡಿಗಳಿಗೆ ತಾವೇ ಅಧಿಕೃತವಾಗಿ ಒಂದು ನೋಟಿಸನ್ನು, ಆದೇಶವನ್ನು ಹೊರಡಿಸಬೇಕಂತೇಳಿ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇನ್ನು ರಾಮ ಮಂದಿರ ಉದ್ಘಾಟನೆ ದಿನದ ಆ ಸಂತಸದ ಕ್ಷಣವನ್ನ ಅನುಭವಿಸುವ ನಿಟ್ಟಿನಲ್ಲಿ ನೌಕರರ ಭಾವನೆಗಳಿಗೂ ಗೌರವ ಕೊಟ್ಟು ರಜೆ ನೀಡ್ತಾ ಇರುವುದು ಸಂತಸದ ವಿಚಾರ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.